ನಮಸ್ಕಾರ ವೀಕ್ಷಕರೇ, ನಾನು ಕನ್ನಡಿಗ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಮೊದಲಿಗೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಅಂದ ತಕ್ಷಣ ನಾವೆಲ್ಲರೂ ಕನ್ನಡಿಗರು. ಯಾಕೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡಿಗರ ಬಾಯಲ್ಲೇ ಕನ್ನಡವನ್ನು ಕೇಳ್ತಾ ಇಲ್ಲ. ನಾವು ಬಹಳಷ್ಟು ಜನ ಇಂಗ್ಲೀಷ್ ಕಡೆಗೆ ಮಾರು ಹೋಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇವತ್ತು ಗ್ಯಾರಂಟಿ ನ್ಯೂಸ್, ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಇಲ್ಲೇ ನೆಲೆಸಿ ಕನ್ನಡವನ್ನು ಕಲಿತು ಅಪಾರವಾಗಿ ಸಾಧನೆ ಮಾಡಿರುವಂಥವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ ನನ್ನ ಜೊತೆಗೆ ಒಬ್ಬರು ವಿಶೇಷದಲ್ಲಿ ವಿಶೇಷವಾದಂಥ ಅತಿಥಿ ಇದ್ದಾರೆ. ಅವರು ಮೂಲತಃ ಕೇರಳದವರು. ವ್ಯಾಪಾರಕ್ಕೆ ಅಂತ ಹೇಳಿ ಕರ್ನಾಟಕಕ್ಕೆ ಬರ್ತಾರೆ. ಕನ್ನಡ ಅಂದರೆ ವ್ಯಾಪಾರದ ಜೊತೆಗೆ ಕನ್ನಡವನ್ನು ಕೂಡ ಕಲಿತಾರೆ. ನಮ್ಮ ಕನ್ನಡಿಗ ವ್ಯಾಪಾರಸ್ಥರ ಜೊತೆಗೆ ಅವರು ಕನ್ನಡದಲ್ಲೇ ವ್ಯವಹಾರವನ್ನು ಮಾಡ್ತಾರೆ. ಅಷ್ಟು ಅವರು ಕನ್ನಡದ ಮೇಲೆ ಪ್ರೀತಿಯನ್ನು ಇಟ್ಕೊಂಡು, ನಾನು ಕೇರಳದವನಾದರೂ ಕೂಡ ಕನ್ನಡವೇ ನನಗೆಲ್ಲವನ್ನು ಕೂಡ ಕೊಟ್ಟಿದೆ, ಕರುನಾಡು ನನಗೆಲ್ಲವನ್ನು ಕೂಡ ಕೊಟ್ಟಿದೆ ಅನ್ನೋ ಒಂದು ಅಭಿಮಾನದಿಂದ ಅವರು ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ. ಸೊ ಅವರು ಬೇರೆ ಯಾರೂ ಅಲ್ಲ, A&J ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾಗಿರುವಂಥ CR ಜೋಶಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ನಿಮಗೆ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಖುಷಿಯಾಗುತ್ತೆ ಸರ್ ನಿಮ್ಮನ್ನು ನೋಡ್ತಾ ಇದ್ದರೆ. ಕೇರಳ ಮತ್ತು ಕರ್ನಾಟಕ, ಹೌದು, ಅಕ್ಕಪಕ್ಕದ ರಾಜ್ಯಗಳು. ಸೊ ಅಲ್ಲಿನ ಭಾಷೆನೇ ಬೇರೆ, ಕರ್ನಾಟಕದ ಭಾಷೆನೇ ಬೇರೆ. ಇಲ್ಲಿಗೆ ಬಂದಿದ್ದು ಆಯಿತು, ವ್ಯಾಪಾರವನ್ನು ಶುರು ಮಾಡಿದ್ದೀರಿ. ಸರ್, ಕನ್ನಡದ ಕಲಿಕೆಯ ಬಗ್ಗೆ ಹೇಳೋದಾದರೆ ಸರ್, ನಾವು ನಮಗೆ ನಾವು ಬರುವಾಗ ನಮಗೆ ಅಷ್ಟೇ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಕನ್ನಡ ಓದಲಿಕ್ಕೆ ಬರೋಲ್ಲ, ಆದರೆ ಬರೆಯೋದಕ್ಕೆ ಬರೋಲ್ಲ. ನಿಧಾನ ಒಬ್ಬರತ್ರ ಬೇರೆಯವ್ರ ಹತ್ರ ಮಾತಾಡಿ ಹಾಗೆ ಕನ್ನಡ ಕಲಿಸಿದ್ದು. ಸೊ ನೀವು ಕೇರಳದಲ್ಲಿ ವ್ಯಾಪಾರ ಮಾಡ್ಬೋದಾಗಿತ್ತು, ಕರ್ನಾಟಕಕ್ಕೆ ಯಾಕೆ ಬಂದ್ರಿ? ಅಲ್ಲ, ಕೇರಳ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಸ್ಟ್ರೈಕು ಅದು ಇದೆಲ್ಲ ಬರುತ್ತೆ. ಇಲ್ಲಿ ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ತುಂಬ ಸಪೋರ್ಟ್ ಸಿಕ್ಕಿದೆ. ಒಂದೊಂದು ಏರಿಯಾ ಹೋಗಿದ್ರೆ, ಇಲ್ಲಿ ಮಂಗಳೂರು ಕಡೆ ಹೋಗಿದ್ರೆ ಅವರದ್ದು ಬಹಳ ಸಪೋರ್ಟು, ಹುಬ್ಬಳ್ಳಿ ಕಡೆ ಹೋಗಿದ್ರೆ ಅಲ್ಲಿಂದ ಸಪೋರ್ಟ್ ಇದೆ, ಬಿಜಾಪುರ ಹೋಗಿದ್ರೆ ಅಲ್ಲಿ ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಿಂದ ಒಳ್ಳೆಯವರು ಜನ, ಸೌತ್ ಕನ್ನಡ ಒಳ್ಳೆ ಜನ ಅಂತ ಹೇಳಿದ್ರೆ ಅದು ಕನ್ನಡಿಗರೇ. ಸೋ ನೈಸ್. ಓಕೆ, ನೀವು ಕರ್ನಾಟಕಕ್ಕೆ ಯಾವಾಗ ಬಂದಿದ್ದು ಸರ್? ಯಾವ ಇಯರ್? ನಾವು ಬಂದಿರೋದು 1993 ಬಂದಿರೋದು. 1993. ಸೊ 30 ವರ್ಷದ ಮೇಲಾಯಿತು. ಹೌದು, ನಮ್ಮದು ಸ್ಟಡಿ ಆದಮೇಲೆ ನಾವು ಇಲ್ಲಿಗೆ ಒಂದು ಸ್ವಲ್ಪ ನಮ್ಮದೊಂದು ಪ್ರಾಡಕ್ಟ್ ಇತ್ತು, ಅಮೃತ ಬಿಂದು ಒಂದೊಂದು ಪ್ರಾಡಕ್ಟು. ಓಕೆ, ನಾವು ನಿಧಾನ ಅದು ಸ್ವಲ್ಪ ವ್ಯಾಪಾರ ಮಾಡಿ ಅದು ಒಳ್ಳೆ ಅವೇರ್ನೆಸ್ ಬಂದಿದೆ ಈಗ ಅಮೃತ ಬಿಂದುವಿಗೆ. ಇಡೀ ಕರ್ನಾಟಕದಲ್ಲಿ ಅಮೃತ ಬಿಂದು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಅದು ಹೊಟ್ಟೆ ನೋವಿಂದೊಂದು ಪ್ರಾಡಕ್ಟ್. ಅದು ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಎದೆ ಉರಿ, ಹುಳಿದೇಗು, ಅಜೀರ್ಣ, ಹೊಟ್ಟೆ ಹುಣ್ಣು ಎಲ್ಲದಕ್ಕಾಗುತ್ತೆ ಅದು. ಅಮೃತ ಬಿಂದು ನಮ್ದು ಬ್ರಾಂಡ್ ಅಂಬಾಸಡರ್ ಆನಂದ ಗುರುಜಿನೇ ನಮ್ಮ ಬ್ರಾಂಡ್ ಅಂಬಾಸಡರ್ ಆಗಿರೋದು. ಅದು ಆನಂದ ಗುರುಜಿ ಬ್ರಾಂಡ್ ಅಂಬಾಸಡರ್ ಆದಮೇಲೆ ಅದು ಒಳ್ಳೆ ಪ್ರಚಾರ ಆಗಿದೆ. ಅದಕ್ಕೆ ಒಳ್ಳೆ ಅನ್ನಿಸಿದೆ. ಈಗ ನೋಡಿ ಎಲ್ಲ ಕಡೆ ಸಿಕ್ಕುತ್ತದೆ. ಯಾವ್ದು ಹಳ್ಳಿ ಹೋಗಿದ್ರೇನೋ ಅಮೃತ ಬಿಂದು ಔಷಧಿ ಸಿಕ್ಕುತ್ತದೆ. ಅದೇ ANJ ಹೆಲ್ತ್ ಕೇರ್ ಅಂತ ಹೇಳಿದ್ರೆ ಅಮೃತ ಬಿಂದು ಅಂತೇಳಿ ANJ ಕೇರ್. ಸೊ ಅಮೃತ ಬಿಂದು, ಹೌದು, ನೀವು ಹೇಳಿದಾಗೆ ಮನೆ ಮಾತಾಗಿದೆ, ಎಲ್ಲ ಕಡೆಯೂ ಕೂಡ ಸಿಗ್ತಾ ಇದೆ. ಸರ್, ಆರಂಭದಲ್ಲಿ ನೀವು ಕರ್ನಾಟಕದಲ್ಲಿ ಬಿಸ್ನೆಸ್ ಆರಂಭ ಮಾಡ್ತೀರಿ, ನಿಮಗೆ ಕನ್ನಡಿಗರ ಬೆಂಬಲ ಹೆಂಗೆ ಸಿಗುತ್ತೆ? ಈಗ ನೋಡಿ, ನಾವೊಂದು ಹೇಳಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆ, ನಾವು ಇಲ್ಲಿ ಕೇರಳದಿಂದ ಬರುವಾಗ ಒಂದು ರೂಪಾಯಿ ತಗೊಂಡು ಬಂದಿಲ್ಲ. ಓಕೆ, ಗೊತ್ತಾಯ್ತಾ? ನಮ್ಮ ಹತ್ರ ಏನಿದೆ ಅಂತ ಹೇಳಿದ್ರೆ 3 ಇದಿತ್ತು. ಏನಂತ ಗೊತ್ತಾ? ಒಂದು ಹಾರ್ಡ್ ವರ್ಕ್, ಒಂದು ಡೆಡಿಕೇಶನ್, ಒಂದು ಪಾಸಿಟಿವ್ ಮೈಂಡ್ ಸೆಟ್. ಇಷ್ಟೇ ಬೇರೆಲ್ಲ ಕನ್ನಡಿಗರು ನಮಗೆ ಸಪೋರ್ಟ್ ಮಾಡಿರೋದು. ಸೊ ಗ್ರೇಟ್. ಪೂರ್ತಿ ಅಷ್ಟೇ ಕನ್ನಡಿಗರು. ನಾವು ಹೇಳಿದಲ್ಲ, ಈಗ ಇಂಡಿಯಾದಲ್ಲಿ ಕನ್ನಡಿಗರೇ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು ಅಂತ ಹೇಳಿದ್ರೆ ಎಲ್ಲ ನಮ್ಗೆ ಗೊತ್ತಿದೆ. ಅದು ಅವ್ರದ್ದು ಹೆಲ್ಪ್ ಇಲ್ಲಾದರೆ, ಕನ್ನಡಿಗರು ಹೆಲ್ಪ್ ಇಲ್ಲಾದರೆ ನಾವು ಇಷ್ಟು ನಮಗೆ ಏನೋ ಮಾಡೋಕ್ಕಾಗ್ತಿಲ್ಲ.
ಎಸ್. ಸೊ ಆರಂಭದಲ್ಲಿ ಸಹಜವಾಗಿ ಅಂದರೆ ಒಂದು ರಾಜ್ಯದಲ್ಲಿ ಹುಟ್ಟಿ ಮತ್ತೊಂದು ರಾಜ್ಯಕ್ಕೆ ಬಂದು ವ್ಯಾಪಾರ ಬೆಳೆಸೋದು ಅಷ್ಟು ಸುಲಭ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಕನ್ನಡಿಗರ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಿಮಗೆ. ಹೌದು. ಸೊ ಏನೂ ತೊಂದರೆ ಆಗ್ಲಿಲ್ವಾ ಸರ್ ಆರಂಭದಲ್ಲಿ? ಯಾವ್ದು ಏನು ತೊಂದರೆ ಆಗಿಲ್ಲ. ಅದೇ ನಮಗೆ ಯಾರು ₹1 ವಾಪಸ್ ಕೊಡೋದು ಇಲ್ಲ, ಏನಿಲ್ಲ. ನಾವು ಏನು ಕೊಟ್ಟಿದ್ರೆ ದುಡ್ಡು ಕೊಡ್ತಾರೆ, ಸ್ವಲ್ಪ ಡಿಲೇ ಇದ್ರೆ ಕನ್ನಡಿಗರಿಗೆ ಕೊಡ್ತಾರೆ. ಬೇರೆ ಊರು ನಮ್ಗೆ ಗೊತ್ತಿಲ್ಲ, ಆದ್ರೆ ಇಷ್ಟೇ ಸುಲಭ ಅಲ್ಲ. ಸೊ ಅಷ್ಟು ಕನ್ನಡಿಗರ ಪ್ರೀತಿ ನಿಮಗೆ ಇದೆ. ಸೊ ನಿಮಗೆ ಆರಂಭದಲ್ಲಿ ಕನ್ನಡ ಕಲಿಯೋದಕ್ಕೆ ಸಮಸ್ಯೆ ಆಗ್ಲಿಲ್ವಾ ಸರ್? ಇಲ್ಲ, ಅಷ್ಟೇನ ಯಾಕಂದ್ರೆ ನಾವು ಫಸ್ಟ್ ಬಂದಿರೋದು ಮಂಗಳೂರಿಗೆ. ಮಂಗಳೂರು ಬರುವಾಗ ಈಗ ನೋಡಿ, ಈಗ ನಮಗೆ ಈಗ ಗೊತ್ತಿದೆ ಹೇಗೆ ಗೊತ್ತಾ, ಈಗ ನೋಡಿ ಮಲಯಾಳದಲ್ಲಿ ಪಾಲು, ಕನ್ನಡದಲ್ಲಿ ಹಾಲು. ಕರೆಕ್ಟ್. ಅಷ್ಟೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಆದ್ರೆ ನಿಧಾನ ಒಂದು ವರ್ಷದೊಳಗೆ ನಮಗೆ ಸ್ವಲ್ಪ ಪರವಾಗಿಲ್ಲ ಎಲ್ಲ ಬಿಸಿನೆಸ್ ಮಾಡ್ಲಿಕ್ಕೆ ಆಗಿದೆ. ಓಕೆ. ಸೊ ಮಂಗಳೂರಿಗೆ ಬರ್ತೀರಿ ಸರ್, ನಿಮ್ಮನ್ನು ನೋಡಿದಾಗ ಅನಿಸ್ತು ನನಗೆ ಮಂಗಳೂರವರ ಇವರು ಅಂತ. ಸೊ ಅಷ್ಟು ಕರ್ನಾಟಕಕ್ಕೆ ಹತ್ತಿರ ಆಗಿದೆ. ನಾವೆಲ್ಲ ಕಡೆ ಈಗ ನೋಡಿ, ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಯಾವ್ದು ತಾಲೂಕು ಇದ್ರೆ ನಮ್ಗೆ ಗೊತ್ತು, ಯಾವ್ದು ಹಳ್ಳಿ ಇದ್ರೆ ನನಗೆ ಗೊತ್ತು. ಈಗ ಧಾರವಾಡ, ಹಾವೇರಿ ಹೋಗಿದ್ರೆ ಕರೆಕ್ಟ್, ಒಂದು ಹಾವೇರಿ ಜಿಲ್ಲೆಯಲ್ಲಿ ರಾಣಿಬೆನ್ನೂರು ಇದೆ. ರಾಣಿಬೆನ್ನೂರಲ್ಲಿ ಒಂದು ಹಳ್ಳಿ ಹೋಗ್ಬೇಕಾದ್ರೆ ಹಿರೇಕೂರು ತಾಲೂಕಲ್ಲಿ ರೆಟ್ಟಿಹಳ್ಳಿ, ಮಾಸೂರು ಎಲ್ಲ ನಮ್ಗೆ ಗೊತ್ತಿದೆ. ಅದೇ ತರ ಬೇಡಗಿ, ಈಡಗಿ ಎಲ್ಲ ಗೊತ್ತಿದೆ. ಸೋ ನೈಸ್ ಸರ್. ಇಲ್ಲಿರೋರ್ಗೇನೆ ಇಲ್ಲಿ ಯಾವ್ಯಾವ ಪ್ಲೇಸ್ಗಳಿದಾವೆ ಅಂತ ಗೊತ್ತಿಲ್ಲ. ಸೊ ನೀವೆಲ್ಲ ತಿಳ್ಕೊಂಡಿದ್ದೀರಾ, ಖುಷಿ ಆಗುತ್ತೆ. ಜೊತೆಗೆ ಇನ್ನೊಂದು ನಮಗೇನು ಬೇಸರ ಅಂತ ಅಂದರೆ, ಭಾಳಷ್ಟು ಜನ ಕೆಲಸಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ, ಆದರೆ ಅವರವರ ಭಾಷೆಯಲ್ಲೇ ಅವರು ವ್ಯವಹಾರ ಮಾಡ್ತಾರೆ, ಮಾತಾಡ್ಕೊಳ್ತಾರೆ, ಇಂಗ್ಲೀಷ್, ಹಿಂದಿ ಅಂತ ಹೇಳಿ. ಜೊತೆಗೆ ನಮ್ಮ ಕನ್ನಡಿಗರು ಕೂಡ ಈಗ ಆಲ್ಮೋಸ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಿನಲ್ಲಿ ಲೈಫ್ ಸ್ಟೈಲ್ ಚೇಂಜು. ಕೇವಲ ಇಂಗ್ಲೀಷ್ ಮಾತಾಡಿದ್ರೇ ಹೈಫೈ ಅಪ್ಪ, ಚೆನ್ನಾಗಿರುತ್ತೆ ಲೈಫ್ ಅನ್ನೋ ಥರ ಮಾತಾಡ್ತಾರೆ. ಸೊ ಅವರೆಲ್ಲರನ್ನ ನೋಡಿದಾಗ ನೀವು ಬೇರೆ ರಾಜ್ಯದಿಂದ ಬಂದು ಕನ್ನಡ ಕಲಿತು ಕನ್ನಡದಲ್ಲಿ ವ್ಯವಹಾರ ಮಾಡ್ತಿರೋದು ಭಾಳ ಖುಷಿ ಇದೆ ಸರ್ ನಮಗೆ. ಸೊ ಅಂಥವ್ರಿಗೆ ನಮ್ಮ ಅಂದರೆ ಅಂಥ ಜನರಿಗೆ ಏನು ಹೇಳಕ್ ಬಯಸ್ತೀರಾ? ಇಲ್ಲ, ಹಾಗೆಲ್ಲ ಅದು ಈ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಇರೋದು, ಆಮೇಲೆ ಲೈಫ್ ಸ್ಟೈಲ್ ಬೇರೆ ಇರೋದು. ಅದು ಕರ್ನಾಟಕದ ಸ್ಟೈಲೇ ಬೇರೆ. ಅದು ಬೇರೆ 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 ಊರಿಂದ ಬಂದು, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅವರು ಬೇರೆ ಬೇರೆ ಸ್ಟೈಲ್ ಮಾಡೋದಷ್ಟೇ. ಈಗ ನೋಡಿ, ಈಗ ಕೇರಳದ ಬಂದು ಮಾಡೋದು ನಮ್ಗೆ ಗೊತ್ತು, ಪಬ್ಬಲ್ಲಿ ಹೋಗಿ ಅದು ಮಾಡೋದು ಇದು ಮಾಡೋದು, ಬೇರೆ ರಾಜ್ಯದೆಲ್ಲ ಬಂದು ಹಾಗೆ ಖುಷಿ ಮಾಡ್ತಾ ಇದೆ. ಕರೆಕ್ಟ್. ಕನ್ನಡಿಗರಿಗೆ ಈಗ ಬ್ಯಾಂಗ್ಳೂರ್ ಸಿಟಿ ನೋಡಿದ್ರೇನು ಅಷ್ಟೇ, ಒಂದು ಹೈಯೆಸ್ಟ್ ಕನ್ನಡಿಗರು, ಆಮೇಲೆ ತೆಲಂಗನ್ಸು, ತಮಿಳನ್ಸು, ಮಲಯಾಳೀಸು ಮತ್ತು ಅದರ್ ಸ್ಟೇಟಿಂದ ಬಂದಿರೋದು ಗೊತ್ತಾ. ಆದರೆ ಈ ನಾವು ಡಿಫ್ರೆಂಟ್ ಮೀನ್ಸ್ ಈ ಬ್ಯಾಂಗ್ಳೂರ್ ಸಿಟಿ, ಆಮೇಲೆ ಸ್ವಲ್ಪ ಮಂಗಳೂರು ಸಿಟಿ, ಮೈಸೂರು ಸಿಟಿ ಬಿಟ್ಟು ಎಲ್ಲರೂ ಕನ್ನಡನೇ ಜಾಸ್ತಿ. ಹೌದೌದು ಅದೇ ಅಷ್ಟೇ ಸರ್. ನೀವಂತೂ ಈಗ 35 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಆಲ್ಮೋಸ್ಟ್ ನೀವು ನಮ್ಮ ಕರ್ನಾಟಕದ ಒಬ್ಬ ಸುಪುತ್ರ ಆಗ್ಬಿಟ್ಟಿದ್ರಿ, ಅಂದ್ರೆ ಕರ್ನಾಟಕದವರೇ ಆಗ್ಬಿಟ್ಟಿದ್ರಿ. ಆಗಿದೆ ನಮ್ದು ನೋಡಿ. ನಾವು ಅಲ್ಲಿಂದ ನಾವು ಹುಟ್ಟಿರೋದು ಕೇರಳದಲ್ಲಿ, ನಾವು ಸಾಯ್ಬೇಕಾದ್ರೆ ಇಲ್ಲಿ ಸಾಯ್ಬೇಕು ಅಂತ ಇರೋದು ಗೊತ್ತಾ. ಯಾಕಂದ್ರೆ ನಮ್ದು ನನಗೆ ಲೈಫ್ ಕೊಟ್ಟಿರೋದು ಕರ್ನಾಟಕ, ಕನ್ನಡಿಗರು ಅಂತ ಹೇಳಿದ್ರೆ ನಾವು ಈಗ ಹೇಳಿದಲ್ಲ, ಬ್ಯಾಂಗ್ಳೂರು ಬೇರೆ ಬೇರೆ ಸ್ಟೈಲು ಬೇರೆ. ಅದು ಬಿಟ್ಟು ಯಾವುದು ಡಿಸ್ಟಿಕ್ ಹೋಗಿದ್ರೇನು ನಮಗೆ ಒಳ್ಳೆ ಸಪೋರ್ಟು. ಹೀಗೆ ಬೆಳ್ಳಾರಿ, ಬಿಜಾಪುರ, ಬೀದರು, ರಾಯಚೂರು, ಇಲ್ಲ ಜಮಖಂಡಿ, ಬಾಲ್ಕೋಟ್, ಎಲ್ಲ ಕಡೆ ಹೋಗಿದ್ರೆ ನಮಗೆ ಫುಲ್ ಸಪೋರ್ಟ್ ಇದೆ. ಎಲ್ಲರಿಗೂ ಗೊತ್ತಿದೆ, ಅಮೃತ ಬಿಂದು ಗೊತ್ತಿದೆ, ಏಂಜನೆ ಗೊತ್ತಿದೆ, ಜೋಶಿ ಅಂತ ಹೇಳಿದ್ರೆ ಅದು ಗೊತ್ತಿದೆ. ಸರ್, ನೀವು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆರಂಭದಲ್ಲಿ ಅಂದ್ಕೊಳ್ತೀರಿ. ಯಾಕೆ ಈ ಅಮೃತ ಬಿಂದು ನಿಮ್ಗೆ ಹೆಂಗೆ ಆ ಒಂದು ಐಡಿಯಾ ಬಂತು? ಅಮೃತ ಬಿಂದು ಅಂತ ಹೇಳಿದ್ರೆ ನಮ್ಮ ತಾತ ಇದೆಲ್ಲ ಆ ಕಾಲದಲ್ಲಿರೋದು ಪ್ರಾಡಕ್ಟ್. ಅದು ಅದೊಂದು ಟ್ರೆಡಿಷನಲ್ ಒಂದು ಮೆಡಿಸಿನ್, ಅದು ಆಯುರ್ವೇದಿಕ್ ಟ್ರೆಡಿಷನಲ್ ಮೆಡಿಸಿನ್. ಅದು ಈಗ ನೋಡಿ ತುಂಬ ಡಾಕ್ಟರ್ಸ್ ಅದು ಸೇಮ್ ಪ್ರಾಡಕ್ಟ್ ಮಾಡಬೇಕಂತ ಅವರು ಪ್ರಯತ್ನ ಪಟ್ಟಿದ್ದಾರೆ.
ಯಾರಿಗೇನು ಅದು ಸುಲಭ ಅಲ್ಲ ಅದೇ ಥರ ಮಾಡೋದಕ್ಕೆ. ಯಾಕಂದರೆ ಆ ಕಂಟೆಂಟ್ ಆ ಫಾರ್ಮುಲಾ ಅದು ಯಾರಿಗೂ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಗೊತ್ತಿಲ್ಲ. ಅದಕ್ಕೆ ಕಾಂಪಿಟೇಟರ್ ಯಾರಿಲ್ಲ. ಆ ಪ್ರಾಡಕ್ಟು ಮೊನೋಪೊಲಿ ಪ್ರಾಡಕ್ಟ್ ಅದು. ಓಕೆ. ಅದಕ್ಕಿಂತ ಅದು ಇಂಡಿಯಾದಲ್ಲಿ ಎಲ್ಲ ಕಡೆ ಇದೆ, ಅದು ಆಲ್ ಇಂಡಿಯಾ ಇದೆ, ಮಿಡಲ್ ಈಸ್ಟ್ ಇದೆ, ಮಿಡಲ್ ಈಸ್ಟ್ ಹೋಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಇದು ಆಸ್ಟ್ರೇಲಿಯಾ ಹೋಗ್ತಾ ಇದೆ. ಇನ್ನು ಸ್ವಲ್ಪ ಇನ್ನೂ ಆಗಬೇಕು ಅದು. ಯಾಕಂದರೆ ಇದು ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ, ಮೆಡಿಸಿನ್ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ. ಓಕೆ. ಅದು ಇಡಮೂಲಿಕೆ ಔಷಧಿ ಅಲ್ಲ. ಮಕ್ಕಳು ಏನಾದರೂ ತಿಂದಿದ್ರೇನೆ ಏನೋ ಕುಡಿದಿದ್ರೇನೆ ಪ್ರಾಬ್ಲಮ್ ಬರಲ್ಲ, ಅದು ಅದೇ ಥರ ಪ್ರಾಡಕ್ಟ್ ಅದು. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಸರ್? ಜಾಸ್ತಿ ಸೇಲ್ ಇರೋದು ಬ್ಯಾಂಗ್ಳೂರ್ ಇದೆ, ಇದ್ರೆ ನಾರ್ತ್ ಕರ್ನಾಟಕ ಜಾಸ್ತಿ ಇದೆ, ಉತ್ತರ ಕಾರವಾರ ಇದೆ, ಆಮೇಲೆ ಇದು ನಾವು ಹೇಳಿದ್ರಲ್ಲ ಗುಲ್ಬರ್ಗ ಸೈಡು. ಯಾಕಂದ್ರೆ ಖಾರ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಗುಲ್ಬರ್ಗ ಸೈಡ್ ಎಲ್ಲ ಖಾರ, ಬೀದರ್ ಸೈಡ್ ಎಲ್ಲ ಖಾರ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ಆ ಸೈಡ್ ಎಲ್ಲ ಜಾಸ್ತಿ ಸೇಲ್ ಇದೆ. ಸೊ ಕೇವಲ ಕರ್ನಾಟಕ ಮತ್ತು ಭಾರತ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಕೂಡ ನಿಮ್ಮ ಪ್ರಾಡಕ್ಟ್ ಹೋಗುತ್ತೆ? ಹೌದು ಹೌದು. ಹೆಂಗಿದೆ ಸರ್ ವ್ಯಾಪಾರ ಅಲ್ಲಿ? ಇದೆ, ಅದೇ ಪರವಾಗಿಲ್ಲ. ಇದ್ರೆ ಸ್ವಲ್ಪ ಮಾಡುವಾಗ ಬೇರೆಗೆ ಅಮೇರಿಕೆಗೆ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಅದು ತುಂಬಾ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತದೆ, ತುಂಬಾ ಅದು ಹಾಗೆ. ಯಾವುದಾದ್ರೂ ಒಂದು ಫನ್ನಿ ಇನ್ಸಿಡೆಂಟ್ ನೆನಪು ಮಾಡ್ಕೊಳ್ಳೋದಾದ್ರೆ, ಅಂದರೆ ನೀವು ಬರ್ತೀರಿ ಹೊಸದಾಗಿ ಕೇರಳದಿಂದ ಕರ್ನಾಟಕಕ್ಕೆ, ಸೊ ಆ ಸಂದರ್ಭದಲ್ಲಿ ನಿಮ್ಗೆ ವ್ಯವಹಾರ ಮಾಡಬೇಕಾಗಿರುತ್ತೆ ಕನ್ನಡಿಗರ ಜೊತೆಗೆ. ಸೊ ನಿಮಗೆ ಕನ್ನಡ ಗೊತ್ತಿರಲ್ಲ, ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರ್ತಾ ಇರಲ್ಲ. ಸೊ ಆ ಥರ ಏನಾದರೂ ಇನ್ಸಿಡೆಂಟ್ ಆಗಿದೆಯಾ ಸರ್? ಇತ್ತು. ಆವಾಗ ನಾನು ಫಸ್ಟು ನಮ್ಮದು ಪ್ರಾಡಕ್ಟು ಅಮೃತ ಬಂದು ತಗೊಂಡು ಫಸ್ಟ್ ಬಂದಿರೋದು ಮಂಗಳೂರಲ್ಲಿ. ಓಕೆ. ಮಂಗಳೂರು ಒಂದು ದೊಡ್ಡ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡುವಾಗ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ ಅವ್ರ ಹತ್ರ. ಅವರು ಬೈದು ಬಿಟ್ಟಿದ್ದಾರೆ, ನೀವು ಅದ್ರೆಲ್ಲ ಹೇಳಬಾರ್ದು, ನಿಮ್ಮದು ಪ್ರಾಡಕ್ಟ್ ನೀವು ಒಳ್ಳೇದಿಂದ ಹೇಳ್ತಾರೆ, ಕಸ್ಟಮರ್ಸ್ ಹೇಳಬೇಕು. ಅವ್ರು ಹೇಳಿರೋದು ಕರೆಕ್ಟು, ಅದು ಒಂದು ಇನ್ಸಲ್ಟಿಂಗ್ ಅಷ್ಟೇ ಅದು. ಆಮೇಲೆ ಈಗ ಅವರು ಜಾಸ್ತಿ ಅವರೇ ತಗೊಳ್ತಾ ಇರೋದು ಅದೊಂದು. ಇನ್ನೊಂದು ಉಡುಪಿಯಲ್ಲಿ ಅದೇ ಥರ ಒಂದು ಮೆಡಿಕಲ್ ಶಾಪ್ ಹತ್ರ ಹೋಗುವಾಗ ನಮಗೆ ತುಂಬ ಫಣ್ಣಿ ಅಂತ ಹೇಳಿದ್ರೆ ಫಣ್ಣಿ ಅಲ್ಲ, ಅದು ನಮಗೆ ನೋವಾಗಿ ಆಗಿದೆ, ಅದು ಹರ್ಟ್ ಆಗಿದೆ. ಇದ್ರೆ ಪರವಾಗಿಲ್ಲ. ಈಗ ನೋಡಿ, ಈಗ ಒಂದು ಒಳ್ಳೆಯ ಒಂದು ಅದೇ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಮಹತ್ವ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ಆ ರೆಸ್ಪೆಕ್ಟ್ ನಿಮಗೆ ಮರಳಿ ಸಿಕ್ಕಿದೆ. ಸೊ ನೈಸ್. ಸೊ ಖುಷಿ ಆಗುತ್ತೆ ಸರ್. ಯಾಕೆ ಅಂತ ಅಂದರೆ, ಈಗ ನಾನು ಮೊದಲೇ ಹೇಳಿದೆ, ಇಲ್ಲೇ ಇದ್ದವರೇ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರುವಾಗ ನೀವು ಬೇರೆ ರಾಜ್ಯದಿಂದ ಬಂದು ಕನ್ನಡ ಕಲಿತು ಮಾತಾಡ್ತಿರೋದು ಭಾಳ ಖುಷಿ ಇದೆ. ಸೊ ಹಾಗಾಗಿನೇ ಗ್ಯಾರಂಟಿ ನ್ಯೂಸ್ ನಿಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಕೂಡ ಮಾಡ್ತು. ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬ ಖುಷಿ ಇದೆ ಅಲ್ಲ. ನಮ್ಮ ಗ್ಯಾರಂಟಿ ಟಿವಿಯಿಂದ ನಮಗೆ ಒಂದು ಸನ್ಮಾನ ಕೊಡುವಾಗ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಬಿಸ್ನೆಸ್ಗೆ ಅದು ಸ್ವಲ್ಪ ಒಳ್ಳೇದಾಗುತ್ತೆ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ನಮ್ಮ ಈ ನಿಮ್ದು ಸನ್ಮಾನ ನನಗೆಲ್ಲ ನಮ್ಮ ಪ್ರಾಡಕ್ಟಿಗೆ ನೀವು ಕೊಟ್ಟಿರೋದು, ಅಮೃತ ಬಿಂದುವಿಗೆ. ಸರಿಲ್ಲ, ತುಂಬ ಖುಷಿ ಇದೆ. ಯಾಕೆ ಅಂತ ಅಂದರೆ, ಅದೇ ಈಗಾಗಲೇ ಹೇಳಿದ ಹಾಗೆ ಕನ್ನಡವನ್ನು ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೀರಿ, ಸ್ಪಷ್ಟವಾಗಿ ಮಾತಾಡ್ತೀರಿ, ನಮ್ಮ ಕನ್ನಡವನ್ನು ಗೌರವಿಸ್ತೀರಿ. ಅದಕ್ಕಿಂತ ಹೆಚ್ಚು ನಮಗೇನು ಬೇಕಾಗಿಲ್ಲ. ಸೊ ನಾವು ಯಾವಾಗಲೂ ಕೂಡ ಅಂದರೆ ನಾನ್ ಕನ್ನಡಿಗಾಸ್ಗೆ ಅದನ್ನೇ ನಾವು ಕೇಳೋದು, ನೀವು ಕನ್ನಡ ಮಾತಾಡಿ, ಕರ್ನಾಟಕದಲ್ಲಿ ಇದ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಚೆನ್ನಾಗಿರಿ, ಇಲ್ಲೆಲ್ಲ ಅನುಕೂಲ ಇದೆ ನಿಮಗೆ ಅಂತ ಹೇಳಿ. ಸೊ ನೀವು ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀರಿ, ಕನ್ನಡಿಗರ ಪ್ರೀತಿಯನ್ನು ಗಳಿಸಿದಿರಿ. ತುಂಬ ಖುಷಿ ಇದೆ ಸರ್. ಸೊ ಇದ್ರ ಜೊತೆಗೆ ನೀವು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಿ ಅನ್ನೋದು ಗೊತ್ತು. ಏನೇನು ಮಾಡಿದ್ದೀರಿ ಸರ್? ಅಲ್ಲ, ನಾವು ಈ ಬಡವರಿದೆಲ್ಲ ಅವರಿಗೆಲ್ಲ ಸಹಾಯ ಮಾಡೋದು, ಮತ್ತು ಸ್ವಲ್ಪ ಇದರ ಈ ಕೊರೋನಾ ಅದೆಲ್ಲ ಬರುವಾಗ ಅದಕ್ಕೆಲ್ಲ ಡೊನೇಷನ್ ಕೊಟ್ಟು ತುಂಬ ಕೊಟ್ಟಿದ್ದಾರೆ. ತುಂಬ. ಸೊ ಕೊರೋನಾ ಟೈಮ್ ಸ್ವಲ್ಪ ಮೆಲುಕು ಹಾಕೋದಾದ್ರೆ ಸರ್, ಕೊರೋನಾ ಟೈಮಲ್ಲಿ ಭಾಳ ಕಷ್ಟ ಇತ್ತು ಜನರಿಗೆ. ಪಾಪ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇತ್ತು. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಹಾಯ ಆಯಿತು ನಿಮ್ಮಿಂದ? ಅಲ್ಲ, ನಾವು ಆನಂದ ಗುರುಜಿ ಒಟ್ಟಿಗೆ ಸೇರಿಬಿಟ್ಟು ತುಂಬ ಜನಗೆ ಇದು ಊಟ ಕೊಟ್ಟೋದಕ್ಕೆ ವ್ಯವಸ್ಥೆ ಮಾಡಿರೋದು. ಆಮೇಲೆ ಬೇರೆ ಬೇರೆ ಎಲ್ಲ ತುಂಬ ಮೆಡಿಸಿನ್ಸ್, ಫ್ರೀ ಮೆಡಿಸಿನ್ಸ್ ಕೊಟ್ಟಿರೋದು, ಅದೇ ಥರ ತುಂಬ ಮಾಡಿದ್ದಾರೆ. ತುಂಬ ಹೇಳಲಿಕ್ಕಿಲ್ಲ, ಅದು ತುಂಬ ಮಾಡಿದ್ದಾರೆ. ಆಮೇಲೆ ಫ್ಲಡ್ ಬರುವಾಗ ಅದೇ ಥರ ಮಾಡಿರೋದು. ಮೊನ್ನೆ
ಫ್ಲಡ್ಡು ತುಂಬ ಇದು ಈ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಬಂತಲ್ಲ ಅವಾಗ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಫ್ಲಡ್ ಸಂದರ್ಭದಲ್ಲಿ ಆಗಿರ್ಬೋದು, ಜೊತೆ ಕೊರೋನಾ ಟೈಮಲ್ಲಿ. ಹೌದು. ಸೊ ಈ ಬಡ ಮಕ್ಕಳಿಗೆ ಸಹಾಯ ಮಾಡೋದು ಅದು ಮಾಡ್ತಾ ಇದೆಯಲ್ಲ, ಅದು ಮಾಡ್ತಾ ಇದೆ. ಓಕೆ, ಅದು ಯಾವ ಯಾರಾದ್ರೂ ಒಬ್ರು ಬಂದಿದ್ರೆ ನಾವು ಕೊಡ್ಬೇಕಂದ್ರೆ ಕೊಟ್ಟು ಕಳಿಸೋದು ಅಷ್ಟೇ. ಅದು ಯಾಕಂದ್ರೆ ನಾವು ಕೊಟ್ಟಿದ್ರೆ ಮತ್ತು ನಮಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ ಇದು. ಟ್ರೂ ಸರ್. ಸೊ ಇದ್ರ ಜೊತೆಗೆ ನೀವು ಇಲ್ಲಿನ ರಾಜಕಾರಣಿಗಳಿಗೆ ಚಿರಪರಿಚಿತರ ಸರ್? ರಾಜಕಾರಣದ ನಂಟಿದೆಯಾ ನಿಮಗೆ? ಇದೆ. ನಮಗೆ ನೋಡಿ, ನಮ್ದು ಈ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿರೋದು ಆವಾಗ ಹೆಲ್ತ್ ಮಿನಿಸ್ಟರ್ ಆಗಿರೋದು ರಮೇಶ್ ಕುಮಾರ್ ಸರ್. ಓ, ರಮೇಶ್ ಕುಮಾರ್ ಅವರು. ಓಕೆ, ಅವರೇ ಮಾಡಿ. ಬೇರೆ ಎಲ್ಲ ಇದೆ, ಎಲ್ಲ ಕೇಳಲಿಕ್ಕಾಗಲ್ಲ ಅಷ್ಟೇ. ಓಕೆ ಸರ್, ನಿಮ್ಮನ್ನು ಸಾಕಷ್ಟು ಕಡೆ ಸಂಸ್ಥೆಗಳು ಗುರುತಿಸಿದಾವೆ, ಬಹಳಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದಿದ್ದಾವೆ. ಸೊ ಅದು ಕರ್ನಾಟಕದಲ್ಲಿ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ತುಂಬಾ ಖುಷಿ ಇದೆ. ಅಲ್ಲ, ಕರ್ನಾಟಕದಿಂದ ನಮಗೆ ನೋಡಿ, ನಮಗೆ ಕೇರಳದಿಂದ ಏನು ಕೊಟ್ಟಿಲ್ಲ, ಕೇರಳದಿಂದ ಯಾರು ಏನು ಮಾಡಿಲ್ಲ, ಎಲ್ಲ ಕೊಟ್ಟಿರೋದು ಕರ್ನಾಟಕದಿಂದ. ಸನ್ಮಾನ ಕೊಟ್ಟಿರೋದು ಕರ್ನಾಟಕದಿಂದ, ನಮ್ಗೊಂದು ಲೈಫ್ ಕೊಟ್ಟಿರೋದು ಕರ್ನಾಟಕದಿಂದ. ಅದು ತುಂಬಾ ಖುಷಿ ಆಗುತ್ತೆ. ಅಲ್ಲ, ನೀವು ಕನ್ನಡಿಗರೇ ಆಗ್ಬಿಟ್ಟಿದ್ದೀರಾ ಈಗ. ಅದು ಕನ್ನಡಿಗ ಆಗಿದೆ, ನಮ್ಮ ಮಗೇನೂ ಅದೇ ತರ. ಓಕೆ ಸರ್, ನಿಮ್ಮ ಕುಟುಂಬ ಅಂದ್ರೆ ಕುಟುಂಬದ ಪರಿಚಯ ಮಾಡಿಕೊಡೋದಾದ್ರೆ ಯಾರ್ಯಾರು ಇದ್ದೀರಾ ಸರ್ ಕುಟುಂಬದ? ನಮ್ಮ ವೈಫ್, ನಮ್ಮ ಮಗ, ಅವನು MBA ಆಗಿದೆ ಈಗ. ಓಕೆ, ಅವನು ನಮ್ಮ ಆಫೀಸಲ್ಲಿ ಇದೆ, ಅವನು ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಟೋಟಲ್ 3 ಜನ ಇದ್ದೀರಿ? 3 ಜನ. ಓಕೆ, ನಿಮ್ಮ ಈ ಒಂದು ಕಂಪನಿಯಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಒಂದು 43 ಇದೆ. 43. ಸೊ ಅಮೃತ ಬಿಂದು ಪ್ರಾಡಕ್ಟು ಬೆಂಗಳೂರಿನಲ್ಲೇ ಅದು ಉತ್ಪಾದನೆ ಆಗುತ್ತಾ ಅಥವಾ ಅದು ಕೇರಳದಲ್ಲಿ ಆಗುತ್ತೆ? ಕೇರಳದಲ್ಲಿ ಫ್ಯಾಕ್ಟ್ರಿ ಇರೋದು ಕೇರಳ. ಓಕೆ, ಯಾಕಂದ್ರೆ ಇಡ್ಮೂಲಿಕೆ ಎಲ್ಲ ಸಿಕ್ಕೋದು ಅಲ್ಲಿ ಸುಲಭ ಇದೆ, ಅದಕ್ಕಿಂತ ಅಲ್ಲಿ ಹಾಕಿರೋದು. ಓಕೆ, ಸೊ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್. ಹೌದು. ಓಕೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಅಲ್ಲ, ನಾವೀಗ ನಮ್ದು ಸೂಪರ್ ಸ್ಟಾಕಿಸ್ಟ್ ಇರುತ್ತದೆ, ಯಲ್ಲಾಪುರಲ್ಲಿ ಇರೋದು ಸೂಪರ್ ಸ್ಟಾಕಿಸ್ಟ್. ಒಂದು ಶ್ರೀರಾಮ ಸೈಲ್ಸ್ ಅಂತ ಹೇಳಿ ಸೂಪರ್ ಸ್ಟಾಕಿಸ್ಟ್ ಯಲ್ಲಾಪುರಲ್ಲಿ ಇದೆ. ನಾವು ಅವರಿಗೆ ಸಪ್ಲೈ ಕೊಡೋದು, ಬೇರೆ ನಮಗೆ ತಲೆಬಿಸಿ ಏನಿಲ್ಲ. ಅವರೇ ಇದು ಕರ್ನಾಟಕ ರಾಜ್ಯಕ್ಕೆ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡೋದು. ಎಸ್, ಹಾಗೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮದು ವ್ಯಾಪಾರ ನಡೀತಾ ಇದೆ ಅಂತ ಆಯಿತು. ಹೌದು ಸರ್, ಇನ್ನೊಂದು ವಿಚಾರ, ನೀವು ಇಲ್ಲೇ ಇದ್ದು ಇಲ್ಲೇ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಯಾವಾಗಲೂ ಒಂದು ಸಾರಿ ಈ ಭಾಷೆ ವಿಚಾರ ಬರುತ್ತೆ, ಗಡಿ ವಿಚಾರ ಬರುತ್ತೆ, ಕೇರಳ ವರ್ಸಸ್ ಕರ್ನಾಟಕ ಅಂತ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಯಾಕೆ ಹಿಂಗೆ ಆಗ್ಬಿಡುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕೇನು ನಮಗೆ ಇನ್ನೂ ಅಷ್ಟೇ ಪ್ರಾಬ್ಲಮ್ಸ್ ಏನು ಬಂದಿಲ್ಲ. ಹಾಗಲ್ಲ, ಈಗ ನೀವು ಮೂಲತಃ ಕೇರಳದವರು, ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ಸೊ ಆವಾಗ ಈ ಕೇರಳದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಕೇರಳಕ್ಕೂ ಕರ್ನಾಟಕಕ್ಕೆ ಏನೋ ಸಮಸ್ಯೆ ಆಗಿರುತ್ತೆ ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ. ಸೊ ಅದನ್ನೆಲ್ಲ ನೋಡಿದಾಗ ಯಾಕೆ ಹಿಂಗೆ ಆಗುತ್ತಪ್ಪ ಅಂತ ಏನಾದರೂ ಅನ್ಸಿದ್ದಿದೆಯಾ? ಯಾಕಂದ್ರೆ ನಾವು ನೋಡಿ, ನಮಗೆ ಲೈಫ್ ಕೊಟ್ಟಿರೋದು ಕರ್ನಾಟಕ. ಕೇರಳಗೆ ಏನಾಗಿದ್ರೆ ಆಗಿದೆ ಇಲ್ಲ, ಅದೇನು ನಾವಷ್ಟೇ ಅದಕ್ಕೇನು ನಾವು ತಲೆ ಹಾಕಲ್ಲ. ಓಕೆ, ನಾವು ನಮ್ಮ ಬಿಸ್ನೆಸ್ಸು, ಜನಗಳಿಗೆ ಒಳ್ಳೇದಾಗಬೇಕು, ನಮ್ದು ಅಷ್ಟೇ. ಬೇರೆ ತಲೆ ಬಿಸಿ ಮಾಡಿದ್ರೆ ಅಷ್ಟೇ. ನಾವು ನಿಜ ಹೇಳೋದು, ಅದು ಬೇರೆ ಇಲ್ಲ. ನಾವು ನಿಜ ಹೇಳ್ತಾ ಇರೋದು ವಿಷಯ. ಸೊ ಏನು ಹೇಳ್ತೀರಿ ಅಂದರೆ, ಈಗ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗವಾಗ ಗಲಾಟೆಗಳು ನಡೀತಾ ಇರ್ತವೆ. ಈಗ ಬೇರೆ ರಾಜ್ಯದಿಂದ ಹಿಂದಿ ವಾಲಾಗಳು ಅಂತ ನಾವು ಕರಿತೀವಿ ಅವ್ರನ್ನ, ಹಿಂದಿ ಮಾತಾಡಲೇಬೇಕು, ನಾನು ಕನ್ನಡ ಮಾತಾಡಲ್ಲ ಅಂತ ಹೇಳಿ ಸ್ವಲ್ಪ ಸೊಕ್ಕಿನ ಮಾತುಗಳನ್ನು ಆಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಕರ್ನಾಟಕಕ್ಕೆ ಬಂದು ಇಲ್ಲೇ ಜೀವನ ಕಟ್ಕೊಂಡಿರ್ತಾರೆ, ಆದರೆ ಕನ್ನಡ ಕಲಿಯಲ್ಲ. ಹೌದು, ಅವ್ರಿಗೆ ಏನು ಹೇಳ್ತೀರಿ? ಅಲ್ಲ, ಅದಕ್ಕೆ ಕನ್ನಡ ಕಲಿಬೇಕಲ್ಲ. ಅದಕ್ಕಾದ್ರೆ ಅವರಿಗೆ ಒಂದು ಬಿಸ್ನೆಸ್ ಇದ್ರೆ ಪರವಾಗಿಲ್ಲ, ಒಂದು ಫ್ಯಾಮಿಲಿ ಇದ್ರೆ ಪರವಾಗಿಲ್ಲ, ಒಂದು ಅಂಗಡಿ ಹತ್ರ ಹೋಗಿ ಏನಾದ್ರೆ ಮಾತಾಡಬೇಕಾದ್ರೆ, ಇಲ್ಲಾಂದ್ರೆ ಏನಾದ್ರೆ ಪದಾರ್ಥ ಬಗ್ಗೆ ಹೇಳ್ಬೇಕಾದ್ರೆ ಕನ್ನಡ ಕಲಿಬೇಕಲ್ಲ. ಅದು ಬೇಕು, ಅದು ಅದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಅದು ಕನ್ನಡಲ್ಲಿ ಇರುವಾಗ ಟೂರಿಸ್ಟ್ ಆಗಿದ್ರೆ ಪರವಾಗಿಲ್ಲ, ಬಂದು ಹೋಗ್ಬೋದು. ಇಲ್ಲಿ ಅವರು ಇಲ್ಲಿ ಜೀವನ ಮಾಡುವಾಗ ಕನ್ನಡ ಕಲಿಬೇಕಲ್ಲ. ಎಸ್ ಸರ್. ಕರ್ನಾಟಕ, ನಾನು ನಿಮ್ಮ ಜೊತೆ ಮಾತಾಡೋ ಗೊತ್ತಾಯ್ತು ನನಗೆ, ನೀವು ಆಲ್ಮೋಸ್ಟ್ ಕರ್ನಾಟಕ ಸುತ್ತಿದ್ದೀರಿ ಅಂತ ಹೇಳಿ. ಅಲ್ಲ ಕಡೆ. ಸೊ ಏನು ಇಷ್ಟ ಸರ್ ಕರ್ನಾಟಕದಲ್ಲಿ? ಯಾವ ಪ್ಲೇಸ್ ನಿಮಗೆ ಭಾಳ ಇಷ್ಟ? ನಮಗೆ ಎಲ್ಲ ಪ್ಲೇಸ್ ಇಷ್ಟ. ಯಾಕಂದ್ರೆ ಒಂದು ಕಡೆ ಹೋಗುವಾಗ ಸ್ವಲ್ಪ ಫುಡ್ ಚೇಂಜ್ ಆಗುತ್ತೆ ಅಷ್ಟೇ. ಹೌದು ಹೌದು. ಈಗ ಗುಲ್ಬರ್ಗ ಹೋಗುವಾಗ ಖಾರ ಜಾಸ್ತಿ ಇರುತ್ತೆ. ಆಮೇಲೆ ಸ್ವಲ್ಪ ಬೇರೆಗೆ ನೋಡಿ, ಈ ರೊಟ್ಟಿ, ಜೋಳದ ರೊಟ್ಟಿ ಅದೆಲ್ಲ ಇರುತ್ತದೆ. ಶಿವಮೊಗ್ಗ ಕಡೆ ಹೋದ್ರೆ ಅಕ್ಕಿ ರೊಟ್ಟಿ ಇರುತ್ತದೆ. ನಾವು ಅಕ್ಕಿ ರೊಟ್ಟಿ ತಿಂತಾರೆ, ರೊಟ್ಟಿನೂ ತಿನ್ನೋದು.
ಅದೇ ಒಂದು ಕಡೆ ಮಂಗಳೂರು ಹೋಗಿದ್ರೆ ಬೇರೆ ಇದೆ ಅಲ್ಲಿ ಜಾಸ್ತಿ ಫಿಶ್ ಅದು ಇದೆಲ್ಲ ಇರ್ತದೆ. ಇನ್ನು ಮೈಸೂರು ಮಂಡ್ಯ ಹೋದ್ರೆ ಮುದ್ದೆ ಕೋಲಾರ ಹೋಗಿದ್ರೇನೆ ಮುದ್ದೆ. ಹೌದು, ಮುದ್ದೆ ಇರ್ತದೆ. ಇದು ಮಂಗಳೂರು ಸೌತ್ ಕ್ಯಾನ್ ಹೋಗಿದ್ರೆ ಕುಚಲಕ್ಕಿ, ಆ ಕುಚಲಕ್ಕಿನೇ ತಿನ್ನೋದು ನಾವು. ಬಟ್ ಎಲ್ಲಾ ಕಡೆ ಹೋಗ್ತೀರಾ, ಆಯಾ ಫುಡ್ಗೆ ಅಡ್ಜಸ್ಟ್ ಆಗ್ತೀರಾ? ಅಡ್ಜಸ್ಟ್ ಆಗುತ್ತೆ, ನಮಗೆ ಅಡ್ಜಸ್ಟ್ ಆಗುತ್ತೆ, ಎಲ್ಲ ಕಡೆ ಅಡ್ಜಸ್ಟ್ ಆಗುತ್ತೆ. ಒಬ್ಬ ಬಿಸ್ನೆಸ್ ಗೆ ಆ ಗುಣ ಇರಲೇಬೇಕು ಬಿಡಿ ಸರ್, ಆ ತಾಕತ್ ಇರಲೇಬೇಕು ಸರ್. ಯಾವುದು ಬಿಸ್ನೆಸ್ ಮ್ಯಾನ್ ಇದ್ರೆ ನಾವು ಹೇಳೋದು ಇದು ಒಂದು 3 ಇದು ಹೇಳಿದಲ್ಲ, ಹಾರ್ಡ್ ವರ್ಕ್ ಬೇಕು, ಹೌದು, ಡೆಡಿಕೇಶನ್ ಬೇಕು, ಆಮೇಲೆ ಡೆಡಿಕೇಶನ್, ಆಮೇಲೆ ಈ ಪಾಸಿಟಿವ್ ಮೈಂಡ್ ಸೆಟ್, 3 ಸರ್. ಏನು ಬೇಕಾದರೂ ಮಾಡ್ಬೋದು ಸರ್. ಎಷ್ಟೋ ಜನ ನೋಡಿ, ಈಗ ಯುವಕರು ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ, ಒಂದ್ಸಾರಿ ಕೈ ಸುಟ್ಕೊಂಡ್ಬಿಡ್ತಾರೆ, ಸೋತ್ ಬಿಡ್ತಾರೆ, ಆ ಬಿಸ್ನೆಸ್ಸಲ್ಲಿ ದುಡ್ಡು ಲಾಸ್ ಆಗಿಬಿಡುತ್ತೆ. ಸೊ ಅದಾದ ನಂತರ ಯಾಕಪ್ಪ ಬೇಕು ಬಿಸ್ನೆಸ್ಸು ಅಂತ ಹೇಳಿ ದೂರ ಸರಿದು ಬಿಡ್ತಾರೆ ಸರ್. ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಿ ನೀವು? ನನಗೆ ಒಂದು ನೆಗೆಟಿವ್ ಬಂದಿರೋದನ್ನ ನಾವು ಅದು ಪಾಸಿಟಿವ್ ಆಗಿ ಇದು ಮಾಡೋದು. ನಮಗೆ ನೆಗೆಟಿವಿಟಿ ಇದ್ರೆ ಪಾಸಿಟಿವಿಟಿ ಮಾಡ್ತಾರೆ, ಓಕೆ, ಗೊತ್ತಾ? ಅಯ್ಯೋ ಅದು ಇದಾಗಿದೆಲ್ಲ ಏನ್ ಮಾಡೋದು, ಅದೇ ತರ ನಮ್ದು ಇದೆಲ್ಲ ಇಲ್ಲ. ಅದು ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋದು ಅಷ್ಟೇ. ಅದೇ ತರ ಸಾಕದು ಮಾಡಿ ನಾವು ಸಾಲ್ವ್ ಮಾಡ್ಲಿಕ್ಕೆ ಒಂದು ಕೆಪಾಸಿಟಿ ಇರಬೇಕು. ಒಂದು ಪ್ರಾಬ್ಲಮ್ ಯಾವ್ದು ಸೊಲ್ಯೂಷನ್ ಇದೆ ಅಲ್ಲ, ಎಲ್ಲದಕ್ಕೊಂದು ಸೊಲ್ಯೂಷನ್ ಇರ್ತದೆ. ಅದು ಯಾವ್ದಾದ್ರೆ ಒಂದು ಪ್ರಾಬ್ಲಮ್ ಬಂದಿದ್ರೇನು ಅದು ಸರಿ ಹೋಗುತ್ತೆ, ಒಂದೊಂದು ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ಅದು ಇದೆ, ಕಾನ್ಫಿಡೆನ್ಸ್ ಇದೆ. ಸೊ ಅದೇ ಯುವಕರು ಕಾನ್ಫಿಡೆನ್ಸ್ ಅನ್ನ ಕಳ್ಕೋಬಾರ್ದು ಅಂತ ಸರ್. ಒಂದು ಸ್ಟೇಟ್ ಫಾರ್ವರ್ಡ್ ಹೋಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಇನ್ನೊಂದು ಜಾಸ್ತಿ ಬಿಸ್ನೆಸ್ ಅಲ್ಲಿ ಜಾಸ್ತಿ ಸ್ಟೈಲ್ ಮಾಡಬಾರ್ದು. ಓಕೆ, ನಾವು ಸ್ಟೈಲ್ ಏನು ಮಾಡಲ್ಲ, ನಾವು ಸ್ಟೇಟ್ ಫಾರ್ವರ್ಡ್ ಒಂದು ಬ್ಯಾಲೆನ್ಸ್ ಬೇಕು, ಬ್ಯಾಲೆನ್ಸಲ್ಲಿ ಹೋಗೋದು. ಓಕೆ, ಜಾಸ್ತಿ ಅಷ್ಟೇ ಹೈಯಲ್ಲಿ ಇಲ್ಲ, ಎಲ್ಲ ಒಂದೇ ಲೆವೆಲ್ ಹೋಗಿದ್ರೆ ಅದು ಯಾವಾಗಲೂ ಒಂದೇ ಥರ ಇರುತ್ತದೆ. ಈಗ ನೋಡಿ, ನಾವು 30 ವರ್ಷದಿಂದ ಮಾಡ್ತಾ ಇದೆ, ಹೌದು, ನಿಧಾನ ಇಂಪ್ರೂವ್ ಆಗಿರೋದು. ನಾವು ಭಾಳ ಫಸ್ಟ್ ನಾವು ಬಸ್ಸಲ್ಲಿ ಹೋಗಿರೋದು, ಕರ್ನಾಟಕ KSRTC ಗಾಡಿಯಲ್ಲಿ ಹೋಗಿರೋದು. ನಿಧಾನ ಒಂದು 10 ವರ್ಷ ಅದೇ ಥರ ಹೋಗಿರೋದು. ಭಾಳ ಹಾರ್ಡ್ ವರ್ಕ್ ಮಾಡಿ ಮೇಲೆ ಒಂದು ಕಾರು, ನಿಧಾನ ಆ ಕಾರು 1 ಆಗಿ 2 ಆಗಿ 3 ಆಗಿ ಆಮೇಲೆ ಒಂದು 5-6 ಕಾರ್ ಆಗಿದೆ. ಎಲ್ಲ ಕಾರ್ ಬಂತು. ನಾನು ಸ್ಟೇಟ್ ಗಾಡಿಯಲ್ಲಿ ಹೋಗಿ ಆಮೇಲೆ ಈಗ ಬೆನ್ಸ್ ಗಾಡಿ ಎಲ್ಲ ಆಗಿದೆ. ಅದು ಆಗಿರೋದು ಇದೆ, ಹಾರ್ಡ್ ವರ್ಕ್ ಬೇಕು. ಕರೆಕ್ಟ್. ಇಲ್ಲಾದ್ರೆ ಬಿಸ್ನೆಸ್ ಮಾಡೋದು, ಅಲ್ಲಿ ಹೋಗಿ ಮಜಾ ಮಾಡೋದು, ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ಎಲ್ಲರಿಗೂ ಎಸ್ ಸರ್. ಏನು ಸರ್ ನಿಮ್ಮ ಹಾಬೀಸ್? ಏನು ಸರ್ ಹಾಬಿ? ನಮ್ಮ ಹಾಬಿ ಅಂತ ಹೇಳಿದ್ರೆ ಜಾಸ್ತಿ ಸ್ವಲ್ಪ ಜನರಾಲಜಿ ಬೇಕಲ್ಲ, ಜನರಲ್ ನಾಲೆಜ್ ಬೇಕು. ಜನರಲ್ ನಾಲೆಜ್ಗೆ ಸ್ವಲ್ಪ ಮುಂಚೆಲ್ಲ ಬುಕ್ಸ್ ಎಲ್ಲ ಜಾಸ್ತಿ ಓದಿರೋದು. ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇದೆಲ್ಲ ಹಾಗೆ, ಆಮೇಲೆ ನ್ಯೂಸ್ ನೋಡೋದು, ಇಷ್ಟೇ. ಜಾಸ್ತಿ ಏನು ಹಾಬಿ ಇಲ್ಲ. ಎಲ್ಲ ಹಾಬಿ ಬಿಸ್ನೆಸ್, ಅದೊಂದು ಕ್ರೈಸ್ ಅಷ್ಟೇ. ಕರೆಕ್ಟ್. ಬಿಸ್ನೆಸ್ ಒಂದು ಕ್ರೈಸ್, ಆ ಬಿಸ್ನೆಸ್ ನಮ್ದು ಹಾಬಿ ಅಂತ ಹೇಳಿದ್ರೆ ಅದೇ. ಟ್ರೂ. ಸೊ ಅದಾದ ನಂತರ ನೀವೀಗ ಸಹಜವಾಗಿ ಒಂದಿಷ್ಟು ದೇಶ ಸುತ್ತಬೇಕು, ಆಮೇಲೆ ಬೇರೆ ಬೇರೆ ಒಂದಿಷ್ಟು ರಾಜ್ಯಗಳನ್ನ ನೋಡಬೇಕು, ಅಲ್ಲಿರುವಂಥ ಪ್ರವಾಸಿ ಸ್ಥಳಗಳನ್ನು ನೋಡಬೇಕು, ಆ ಥರ ಎಲ್ಲ ಇಲ್ವಾ ಸರ್? ಅದಿದೆ. ಅದು ವಾರಕ್ಕೊಮ್ಮೆ ವರ್ಷಕ್ಕೊಮ್ಮೆ ಹೋಗುತ್ತೆ. ಹೌದಾ? ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಂದು ರಾಜ್ಯ, ಸಿಂಗಾಪುರ ಇದ್ರೆ ಸಿಂಗಾಪುರು, ಮಲೇಷಿಯಾ, ಲಂಕಾವಿ, ಆಮೇಲೆ ದುಬಾಯಿ, ಇದು ಈ ಥರ ಮಿಡಲ್ ಈಸ್ಟ್ ಎಲ್ಲ ಕಡೆ ನೋಡಿರೋದು. ಥೈಲ್ಯಾಂಡ್ ಅದೇ ಥರ ಹೋಗುತ್ತೆ. ಆಮೇಲೆ ನಾರ್ತ್ ಇಂಡಿಯಾ ಅದೇ ಥರ. ಓಕೆ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದಾವೆ ಸರ್, ಹೋಗಿದ್ದೀರಾ ಎಲ್ಲಾದರೂ? ಹೋಗಿದ್ದಾರೆ. ಸರ್ ಕನ್ನಡ ಸಿನಿಮಾಗಳನ್ನು ನೋಡ್ತೀರಾ? ನೋಡ್ತಾರೆ. ಮುಂಚೆಲ್ಲ ಅದೇ ನಾವು ಇನ್ನೊಂದು ಈ ಕನ್ನಡ ಕಲಿಬೇಕಾದ್ರೆ ಈ ಕನ್ನಡ ಪಿಕ್ಚರ್ ನೋಡಿದ್ರೆ ಅದು ಬರುತ್ತೆ. ಸೊ ತುಂಬಾ ನೋಡ್ತಾ ಇದ್ರ? ತುಂಬಾ ಮುಂಚೆಲ್ಲ ವಿಷ್ಣುವರ್ಧನ್, ಆಮೇಲೆ ಅಂಬರೀಷ್, ಡಾಕ್ಟರ್ ರಾಜ್ಕುಮಾರ್, ಆಮೇಲೆ ಇವರು ನಮ್ಮ ಅನಂತ್ ನಾಗ್ ಅವರು, ರವಿಚಂದ್ರನ್ ಅವರು, ಅವ್ರದೆಲ್ಲ ಪಿಕ್ಚರ್
ನೋಡ್ತಿದ್ರಿ ಮುಂಚೆ ಎಲ್ಲ ಅದೇ. ಈಗ ಲಾಸ್ಟ್ ಒಂದು ಮೂವಿ ನೋಡಿದೀನಿ ಅಂದ್ರೆ ಯಾವ್ದು ನೋಡಿದೀರಾ ಸರ್? ಕಾಂತಾರ ನೋಡಿದ್ದಾರೆ. ಓ ಕಾಂತಾರ. ಕಾಂತಾರ ಹೆಂಗಿದೆ ಸರ್ ಕಾಂತಾರ? ಕಾಂತಾರ ಚೆನ್ನಾಗಿದೆ, ಚೆನ್ನಾಗಿದೆ. ಕನ್ನಡ ಭಾಷೆಯಲ್ಲೇ ನೋಡಿದ್ರಾ ಅಥವಾ? ಅಲ್ಲ, ಕನ್ನಡ ಭಾಷೆ ನೋಡಬೇಕು, ಬೇರೆ ಭಾಷೆ ನೋಡಿದ್ರೆ ಒರಿಜಿನಾಲಿಟಿ ಬರಲ್ಲ. ಕರೆಕ್ಟ್, ಎಸ್. ಕಾಂತಾರ ನೋಡಿದರೆ ಒಳ್ಳೆ ಆಕ್ಟಿಂಗ್. ನೆಕ್ಸ್ಟ್ ನ್ಯಾಷನಲ್ ಅವಾರ್ಡ್ ಅವರಿಗೆ ಬರುತ್ತೆ. ಖಂಡಿತ ಫಸ್ಟ್ ಕ್ಲಾಸ್ ಮಾಡಿದಲ್ಲ. ಹೌದೌದೌದು. ಸೊ ಈಗ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ನಂಟಿದೆಯಾ ಸರ್? ಯಾರಾದರೂ ಪರಿಚಯ ಇದೆ ಇದೆ? ಇದೆ. ಓಕೆ, ಯಾರು ಏನು? ತುಂಬಾ ಜನ ಪರಿಚಯ ಇದೆಲ್ಲ, ಒಬ್ಬರಲ್ಲ ತುಂಬಾ ಜನ ಇದೆ. ಓಕೆ, ಈಗ ನಿಮ್ಮ ಮಗ ಕೂಡ ಇದಾರೆ, ಏನಾದರೂ ಇಂಡಸ್ಟ್ರಿ ಕಳಿಸೋ ಪ್ಲಾನ್ ಅಲ್ಲಿ ಇದೆ? ಇಲ್ಲ, ಅದೇನ ಅವನು ಬೇರೆಯವ್ರು ಬಂದು ಕರೆದಿರೋದು, ಇದ್ರೆ ಅವನು ಹೋಗಿಲ್ಲ ಇನ್ನು. ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ, ಅದು ಬಿಡಲ್ಲ. ಬೇರೆ ಏನಿಲ್ಲ, ಬಿಸ್ನೆಸ್ ನೋಡೋದು ಅಷ್ಟೇ, ಬಿಸ್ನೆಸ್ ನೋಡಬೇಕು. ಅದೇ ಥರ, ಯಾಕಂದ್ರೆ ನಾವೊಂದು ಫೌಂಡೇಶನ್ ಮಾಡಿದಲ್ಲ, ಓಕೆ, ಆ ಫೌಂಡೇಶನ್ ಅವನು ಕಟ್ಟಬೇಕು ಮೇಲೆ, ಅಷ್ಟೇ. ಓಕೆ, ಈಗ ಬಿಸ್ನೆಸ್ಸು ಹೊರತುಪಡಿಸಿ ಏನು ಮಾಡ್ತೀರಾ ಸರ್ ನೀವು? ಏನು ಕೆಲಸ ಅಂದರೆ ಈ ಬಿಸ್ನೆಸ್ ಮಾತ್ರ ನೋಡ್ಕೋತೀರಾ, ಬೇರೆ ಏನಾದರೂ ಇದೆಯಾ ನಿಮ್ಮದು? ರಿಯಲ್ ಎಸ್ಟೇಟ್ ಮೀನ್ಸ್ ಸ್ವಲ್ಪ ಲ್ಯಾಂಡ್ ಅದೆಲ್ಲ ಮಾಡೋದು. ಇದು ನೋಡಿ, ಈ ಬಿಲ್ಡಿಂಗ್ ಆಗಿದ್ರೆ ಅದಿದ್ರೆ ಓಕೆ, ಸ್ವಲ್ಪ ಪ್ಲಾಟ್ ಎಲ್ಲ ಗಟ್ಟಿ ಕೊಟ್ಟಿದ್ದಾರೆ. ಒಂದು 20 ಮನೆಗಳಿದೆ. ಅದೇ ಥರ ಸ್ವಲ್ಪ ಬಾಡಿಗೆ ಬರುತ್ತಲ್ಲ. ಕರೆಕ್ಟ್. ಅದೇ ಥರ ಮಾಡೋದು. ಸೊ ಅಮೃತ ಬಿಂದು ಬಿಸ್ನೆಸ್ ಜೊತೆಗೆ ರಿಯಲ್ ಎಸ್ಟೇಟಲ್ಲೂ ಕೂಡ ನೀವು ಸ್ವಲ್ಪ ಇದಾದ ಮೇಲೆ ರಿಯಲ್ ಎಸ್ಟೇಟ್ ಬಂದಿರೋದು, ಇದರ ಆಗ ಬಂದಿರೋದು. ಓಕೆ, ನಿಮ್ಮ ಸಂಪೂರ್ಣ ಗಮನ ಅಂತೂ ಇದೆ ಅಮೃತ ಬಿಂದು. ಎಸ್. ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ, ಆಯುರ್ವೇದ ಮೆಡಿಸಿನ್. ಆಯುರ್ವೇದ ಅಂತ ಹೇಳಿದ್ರೆ ಅದಕ್ಕೆ ಯಾವುದು ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ ಆಯುರ್ವೇದಿಕ್. ಇದು ನಾವು ಭಸ್ಮ, ಅದೇ ಭಸ್ಮ ಸಿಂಧೂರ ಅದು ಯಾವುದು ಮಾಡಲ್ಲ ನಾವು. ಓಕೆ ಓಕೆ ಓಕೆ, ನಮ್ದೆಲ್ಲ ಬೇರೆ ನ್ಯಾಚುರಲ್ ಹರ್ಬ್ಸ್ ಅದು. ಅದಕ್ಕಿಂತ ಅದಕ್ಕೆ ಯಾವುದು ಸೈಡ್ ಎಫೆಕ್ಟ್ಸ್ ಬರಲ್ಲ ಅದು. ಎಸ್. ಕರ್ನಾಟಕಕ್ಕೆ ಬಂದಿದ್ದೀರಿ, 35 ವರ್ಷ ಆಯಿತು, ನೀವು ಅಂದ್ಕೊಂಡಿದ್ದನ್ನು ಸಾಧಿಸಿದ್ದೀರಿ. ಸೊ ಇದರ ನಂತರ ಏನು ಸರ್, ಏನು ನಿಮ್ಮ ಮುಂದಿನ ಗುರಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ? ಇಲ್ಲ, ನಮ್ಮದು ಇಷ್ಟೇ, ಸೇಮ್ ಆಯುರ್ವೇದ ಕರ್ನಾಟಕ ಎಲ್ಲ ಜನರ ಹತ್ರ ಇರಬೇಕು. ಅದಕ್ಕೆ ನೆಕ್ಸ್ಟು ನಾವು ಪ್ರಯತ್ನ ಪಡೋದು ಅದಕ್ಕೆ ಸರಿ. ಯಾವುದಂಗೆ ಗೊತ್ತಾ, ಒಂದು ಮನೆಗೆ ಅಮೃತ ಬಿಂದು, ಮನೆ ಮಂದಿಗೆ ಆರೋಗ್ಯ, ಅದೇ ಥರ ಒಂದು ಕ್ಯಾಪ್ಷನಲ್ಲಿ ಹೋಗ್ಬೇಕಂತ. ಓಕೆ, ನೆಕ್ಸ್ಟ್ ಪ್ಲಾನ್ ಅದೇ ಪ್ಲಾನ್ ಮಾಡಬೇಕಂತ. ಓಕೆ, ಈ ನಿಮ್ಮ ಬಿಸ್ನೆಸ್ಸನ್ನು ಇನ್ನಷ್ಟು ಬೆಳೆಸಬೇಕು ಅಂತ ಅಷ್ಟೇ. ಆಯುರ್ವೇದ ಬೆಳೆಸಬೇಕು ಸರ್. ನೀವು ಆಗಲೇ ಹೇಳ್ತಾ ಇದ್ರಿ ಮಾತನಾಡ್ತಾ, ನಮಗೆ ಕನ್ನಡ ಎಲ್ಲವನ್ನೂ ಕೊಟ್ಟಿದೆ, ಕನ್ನಡಿಗರು ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ಹೇಳಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ನಮ್ಮ ಕನ್ನಡಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕನ್ನಡ ನಮ್ಮ ಏನೋ ಸೋಳು, ಉಸಿರು. ಎಸ್, ಕನ್ನಡನೇ ಉಸಿರು. ನನಗೆ ಒಂದು ಲೈಫ್ ಕೊಟ್ಟಿರೋದೇ ಕನ್ನಡಿಗರು. ಎಸ್. ಅದೇ ಥರ ಹೇಳಿದಲ್ಲ, ಈಗ ಒಳ್ಳೆ ಮನಸ್ಸು ಇರೋ ಜನ ಅಂತ ಹೇಳಿದ್ರೆ ಅದೇ ಥರ ಮುಂದುವರಬೇಕು. ಬೇರೆ ಒಂದು ನಮ್ಮ ನೈಬರಿಂಗ್ ಸ್ಟೇಟಿಂದೆಲ್ಲ ಬರುತ್ತಾರಲ್ಲ ಜನ, ಅದೇ ಥರ ಸ್ವಲ್ಪ ಹೆಲ್ಪಿಂಗ್ ಮೆಂಟಾಲಿಟಿ ಇದ್ರೆ ಒಳ್ಳೇದದು. ಎಸ್, ಕರೆಕ್ಟ್. ಅದು ಕನ್ನಡಿಗರಿಗೆ ಇದೆ ಇದು. ಆಮೇಲೆ ಕರ್ನಾಟಕದಲ್ಲಿ ಇರುವಾಗ ಕನ್ನಡ ಕಲಿಬೇಕು. ಬೇರೆ ಏನಿಲ್ಲ. ಜೈ ಕರ್ನಾಟಕ. ಎಸ್, ಜೈ ಕರ್ನಾಟಕ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಗ್ಯಾರಂಟಿ ನ್ಯೂಸ್ ಯಾಕೆ CR ಜೋಶಿ ಅವರನ್ನು ಸನ್ಮಾನ ಮಾಡ್ತು ಅಂತ ಅಂದರೆ, ಅವರು ಹೌದು ಬೇರೆ ರಾಜ್ಯದವರೇ, ಕೇರಳದವರೇ, ಆದರೆ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದು ಅವ್ರ ಭಾಷೆಯಲ್ಲೇ ವ್ಯವಹಾರ ಮಾಡ್ಬೋದಾಗಿತ್ತು, ಆದರೆ ಕನ್ನಡವನ್ನು ಕಲ್ತಿದ್ದಾರೆ, ಕನ್ನಡದಲ್ಲೇ ಇವತ್ತು ವ್ಯಾಪಾರ ವಹಿವಾಟನ್ನು ನಡೆಸ್ತಾರೆ. ಹಾಗಾಗಿ ನಮ್ಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅವರನ್ನು ಗ್ಯಾರಂಟಿ ನ್ಯೂಸ್ ಗುರುತಿಸಿ ಸನ್ಮಾನ ಕೂಡ ಮಾಡ್ತು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತು ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.